ಕಾಣಿಸ್ತಾ ಇದ್ದೀನಿ ನಮ್ಮ ಸೂಪರ್. ನಮಸ್ಕಾರ ಸ್ನೇಹಿತರೆ, ತುಂಬಾ ದಿನ ಆದ್ಮೇಲೆ ಬರ್ತಾ ಇದ್ದೀನಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಇವತ್ತು ಇಲ್ಲ ಈಚೆ ಸೋಲೋ ಟ್ರಿಪ್ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಇಲ್ಲಿಂದ ಮುಂದೆ ನಿಮಗೆ ಹೇಳ್ತೀನಿ. ನೋಡ್ಬೋದು ಸ್ನೇಹಿತರೆ, ನಾಗಸಂದ್ರ ಹತ್ರ ಬಸ್ ಇಳಿದಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ನೀವು ನೋಡಿರ್ತೀರಾ ತಮ್ನೈಲಲ್ಲಿ. ಯಾವ ಥರ ಹೋಗ್ತೀನಿ, ಯಾವ ಥರ ಇರ್ತೀನಿ ಅಂತೆಲ್ಲ ತೋರಿಸ್ತೀನಿ. ನೋಡ್ಬೋದು 9:17ಕ್ಕೆ ಬಂದಿದ್ದೀನಿ. 9:20ಕ್ಕೆ ಬಸ್ ಇರೋದು ಸ್ನೇಹಿತರೆ. ಚೆನ್ನೈಗೆ ಹೋಗೋಕ್ಕೆ ಬುಕ್ ಮಾಡಿರೋ ಬಸ್ಸು ನಿಯೋಗೋ ಅಂತ. ಸ್ಲೀಪರ್ ಬುಕ್ ಮಾಡಿದ್ದೆ, ಬಸ್ ಬಂದಿದೆ, ಇವಾಗ ಹೋಗಬೇಕು. ಸೀಟ್ ನಂಬರ್ 3. ನೋಡ್ಬೋದು ಸ್ನೇಹಿತರೆ, 9:25 ಆಗಿದೆ. ದಾಸರಲ್ಲಿ ಬಿಟ್ಟಿದ್ದೀನಿ. ನಾನು ಬಸ್ಸಲ್ಲಿದ್ದೀನಿ, ಸೋಲೋ ಟ್ರಾವೆಲ್ ಮಾಡೋಕ್ಕಂತ ಹೊರಟಿದ್ದೀನಿ. ಚೆನ್ನೈ ಯಾವುದಾದ್ರೂ ಒಂದು ಬೀಚ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ. ನೋಡ್ಬೋದು ಸ್ನೇಹಿತರೆ, ಬಸ್ ಇವಾಗ ನಿಯರ್ ಬೈ ಕೃಷ್ಣಗಿರಿ ಹತ್ರ. 10 ಮಿನಿಟ್ಸ್ ಟೀ ಬ್ರೇಕ್ ಕೊಟ್ಟಿದ್ದಾರೆ. ನೋಡ್ಬೋದು ಇವಾಗ ಸುಮಾರು 6:30 ಆಗಿದೆ. ಚೆನ್ನೈಗೆ ರೀಚ್ ಆಗಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ನಾನಿವಾಗ ಚೆನ್ನೈಯಲ್ಲಿರೋ ಕೊಯಂಬೀಡು ಸ್ಟಾಪಲ್ಲಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ನಾನೀಗ ಯಾವುದೇ ಚೆನ್ನೈ ಬಸ್ ಸ್ಟಾಪಲ್ಲಿದ್ದೀನಿ. ಯಾವುದಿದು ಈಗ ಫ್ರೆಶಪ್ ಆಗಿದ್ದೀನಿ. ಇವಾಗ ಪಾಲವಕ್ಕಂ ಬೀಚ್ಗೆ ಹೋಗೋಣ ಅಂತ ಹೊರಟಿದ್ದೀನಿ. ನೋಡ್ಬೋದು ನೀವು ಸ್ನೇಹಿತರೆ, ಬಸ್ಸಲ್ಲಿ ಹೋಗೋಣ ಅಂತ ಹೊರಟಿದ್ದೆ. ಚೆನ್ನೈ ಮೆಟ್ರೋ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನೈ ಮೆಟ್ರೋ ಎಕ್ಸ್ಪ್ಲೋರ್ ಮಾಡ್ತೀನಿ. ಮೆಟ್ರೋ ಅನ್ನೋದಕ್ಕಿಂತ ಚೆನ್ನೈ ಮೆಟ್ರೋ ಎಲ್ಲ ಯಾವ ಥರ ಇದೆ, ಬೆಂಗಳೂರು ಮೆಟ್ರೋ ಥರನೇ ಇದೆಯಾ ಇಲ್ವಾ ನೋಡೋಣ ಬನ್ನಿ ಸ್ನೇಹಿತರೆ. ಸ್ವಲ್ಪ 1-2 ಸ್ಟಾಪು ಮೆಟ್ರೋಲ್ಲಿ ಹೋಗ್ಬಿಟ್ಟು ಆಮೇಲೆ ಬಸ್ಸಲ್ಲಿ ಹೋಗೋಣ, ಓಕೆನಾ? ನೋಡ್ಬೋದು ಸ್ನೇಹಿತರೆ ಯಾವ ಥರ ಇದೆ. ನೋಡ್ಬೋದು ನೀವು, ಈಗ ಚೆನ್ನೈ ಮೆಟ್ರೋ ಒಳಗಡೆ ಹೋಗ್ತಾ ಇದ್ದೀನಿ. 3 ಸ್ಟಾಪ್ಸ್ ಹೋಗೋಣ ಅಂತ ಮೆಟ್ರೋ ಟಿಕೆಟ್ ತೊಗೊಂಡಿದ್ದೀನಿ. ನೋಡ್ಬೋದು ಬೆಂಗಳೂರು ಥರ ಇಲ್ಲ ಇಲ್ಲಿ. ಒಂದು ಸ್ಲಿಪ್ ಕೊಟ್ಟಿದ್ದಾರೆ, ಇದೇ ಟಿಕೆಟು. ಆನ್ಲೈನಲ್ಲಿ ಪರ್ಚೇಸ್ ಅವ್ರ ಕಾರ್ಡ್ ಯೂಸ್ ಮಾಡಿದ್ರೆ 20% ಡಿಸ್ಕೌಂಟ್ ಇರುತ್ತೆ. ನೋಡಿ, ನಮ್ಮ ಬೆಂಗಳೂರಲ್ಲಾದರೆ ಕಾಯಿನ್ ಕೊಡ್ತಾರೆ. ನೋಡ್ಬೋದು ಚೆನ್ನೈ ಮೆಟ್ರೋ ಸ್ಟೇಷನ್ ಇದು ಯಾವ ಥರ ಇದೆ ಅಂತ. ನೋಡಿದ್ರೆ ಸ್ವಲ್ಪ ಖುಷಿಯಾಗುತ್ತೆ, ಯಾಕೆಂದರೆ ಚೆನ್ನೈ ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಎಲ್ಲ ಕಮ್ಮಿ ಇದೆ. ಬಟ್ ಮೆಟ್ರೋ ಸ್ಟೇಷನ್ ಸ್ವಲ್ಪ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಥೋ ನಿಮ್ಮ. ಇವಾಗಿರೋ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಕೊರಚಿ ತಲೈವಿ ಡಾಕ್ಟರ್ ಜಯಲಲಿತಾ CMBT ಮೆಟ್ರೋ. ಇಲ್ಲಿಂದ ಅಶೋಕ್ ನಗರ್ಗೆ ಹೊರಟಿದ್ದೀನಿ. ಮೆಟ್ರೋ ಬಂತು. ಇದರಲ್ಲಿ ಮೆಟ್ರೋ ಎಲೆಕ್ಟ್ರಿಸಿಟಿ ಇದೆ. ನಮ್ಮಲ್ಲಿ ಮೈಕಲ್ ಮೆಟ್ರೋ ಎಲೆಕ್ಟ್ರಿಸಿಟಿ ಇದೆ. ಮೆಟ್ರೋ ಇಳಿತಾ ಇದ್ದೀನಿ. ಇವಾಗ ನಾನು ಅಶೋಕ್ ನಗರಲ್ಲಿ ಮೆಟ್ರೋ ಇಳಿದಿದ್ದೀನಿ. ನೋಡ್ಬೋದು ಟಿಕೆಟ್ನ ಸ್ಕ್ಯಾನ್ ಮಾಡ್ತೇವೆ. ಓಪನ್ ಆಗಿಲ್ಲ ಅಂದ್ಕೊಂಡೆ, ಓಪನ್ ಆಯಿತು. ಈ ಟಿಕೆಟ್ ವೇಸ್ಟು. ಪಾಲವಕ್ಕಂ ಬೀಚ್ ಹತ್ರ ಹೋಗೋಕ್ಕೆ ಅಂತ ಬಸ್ಸಲ್ಲಿ ಕುಂತಿದ್ದೀನಿ ಇವಾಗ. ನೋಡ್ಬೋದು ಸ್ನೇಹಿತರೆ, ಪಾಲವಕ್ಕಂ ಬೀಚ್ ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲಿ ವಾಟರ್ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಅಲ್ಲಿ ಏನಾದ್ರು ತಿನ್ನೋಕ್ಕೆ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಹೊರಟಿದ್ದೀನಿ. ಎಲ್ಲ ನೋಡ್ಬೋದು. ಫಸ್ಟ್ ಡೇ ಬಂದಿದೆ. ಇಲ್ಲಿ ಟಿಫನ್ ತನಕ ಇಷ್ಟ ಇಲ್ಲ ಅಂದ್ಬಿಟ್ಟು ಒಂದು ಕ್ರೀಮ್ ತೊಗೊಂಡೆ. ಹ್ಯಾಪಿ ಒಂದು ಕಿವಿ ಫ್ರೂಟ್ ತೊಗೊಂಡಿದ್ದೀನಿ. ಹಾಗೆ 4 ಬನಾನ ತೊಗೊಂಡಿದ್ದೀನಿ, ಬಾಳೆಹಣ್ಣು. ಫ್ರೆಶ್ಶಾಗಿ ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ. ನಾನು ನೋಡಿದೆ ದೇವಸ್ಥಾನಕ್ಕೆ ಹಂಗೆ ಒಂದು ಕೈ ಮುಟ್ಕೊಂಡು ಹೋಗ್ತಾ ಇದ್ದೀನಿ. ಸೋಲೋ ಟ್ರಾವೆಲ್ ಮಾಡಿರೋದಿದೆ ಫಸ್ಟ್ ಟೈಮ್ ನಾನು. ಅದಕ್ಕೆ ಒಂದೇ ಒಂದು ಪ್ಲೇಸ್ ನಾನು ವಿಸಿಟ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನೋಡೋಕ್ಕೆ. ಇದು ನನ್ನ ಫಸ್ಟ್ ಸೋಲೋ ಟ್ರಾವೆಲ್ಲು. ಅದಕ್ಕೆ ಒಂದೇ ಪ್ಲೇಸ್, ಜಾಸ್ತಿ ಪ್ಲ್ಯಾನ್ ಮಾಡಿಲ್ಲ. ಇದು ಸಡನ್ನಾಗೆ ಡಿಸೈಡ್ ಮಾಡಿದ್ದು ಹೋಗ್ಬೇಕಂತ. ಅದಕ್ಕೋಸ್ಕರ ತುಂಬ ದಿನಗಳಾಗ್ಬಿಟ್ಟಿತ್ತು ನಾನು ವ್ಲಾಗ್ ಮಾಡಿ. ಇವಾಗ ಮಾಡ್ತಾಯಿದ್ದೀನಿ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಎಲ್ಲರೂ ಕೇಳ್ಬೋದು, ಚೆನ್ನೈ ಅಂದರೆ ಮರೀನಾ ಬೀಚ್ ಹೋಗ್ತಾರಲ್ಲ ಜಾಸ್ತಿ.
ನಾನು ಯಾಕೆ ಅಲ್ಲಿ ಹೋಗಿಲ್ಲ, ನಾನು ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ ಮರೀನಾ ಬೀಚ್ ನೋಡಿದ್ದೀನಿ, ಅಲ್ಲಿ ಆಟಾಡಿದ್ದೀನಿ, ಲೈಟ್ ಹೌಸ್ ನೋಡಿದ್ದೀನಿ. ಹಾಗಾಗಿ ನಾನು ಬಾಲವಕ್ಕಂ ಬೀಚ್ನ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ನೋಡ್ಬೋದು ಅಲ್ಲಿ ಕಾಣಿಸ್ತಾ ಇರೋದು ಬೀಚು. ನೋಡಿ ಇದೆಲ್ಲ ಮನೆಗಳಿದ್ದಾವೆ, ಇವರೆಲ್ಲ ಬೆಳಿಗ್ಗೆ ಎದ್ದು ಬೀಚ್ನ ನೋಡ್ಬೋದು. ನಾವು ಅದಕ್ಕೆ ಬೀಚ್ನ ನೋಡೋಕೆ ಬಂದಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ಬಾಲವಕ್ಕಂ ಬೀಚ್ ಹತ್ರ ಇದ್ದೀನಿ. ಈ ಪ್ಲೇಸ್ ಹೆಸರು ಬಾಲವಕ್ಕಂ ಅಂತ. ಏನಿಲ್ಲ, ಬೀಚ್ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಬೇರೆ ಹೆಸರು ಬರುತ್ತೆ ಬೀಚ್ಗೆ. ಇಲ್ಲಿ ನಾನಿರೋದ್ರ ಪ್ಲೇಸ್ ಹೆಸರು ಬಾಲವಕ್ಕಂ ಅಂತ. ಆ ಕಡೆ ಹೋದರೆ ಫಿಶಿಂಗ್ ಏರಿಯಾ ಜಾಸ್ತಿ ಅಂತೆ, ಈ ಕಡೆ ಸ್ವಲ್ಪ ಎಲ್ಲ ಬಂದು ಆಟ ಆಡೋದೆಲ್ಲ ಈ ಸೈಡ್ ಜಾಸ್ತಿ ಅಂತೆ. ನೋಡ್ಬೋದು ಮಧ್ಯಾಹ್ನದ ಯಾವ ಥರ ಬರ್ತಾಯಿದೆ ಅಲೆ ಅಂತ. ನೋಡಿ ಈ ಕಡೆ ಅಲ್ಲೆಲ್ಲ ಫಿಶಿಂಗ್ ಮಾಡ್ತಿದ್ದಾರೆ. ನಾನು ನೀರಲ್ಲೆಲ್ಲ ಆಟ ಆಡೋಕೆ ಹೋಗಲ್ಲ, ನನಗೆ ನೀರಂದರೆ ಸ್ವಲ್ಪ ಭಯ ಇದೆ, ಅದಕ್ಕೋಸ್ಕರ ನೀರಿಂದ ದೂರ ಇದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಆದರೂ ಮಧ್ಯಾಹ್ನದತ್ತು ಸಮುದ್ರ ನೋಡೋಕ್ಕೆ ಯಾರೂ ಬರಲ್ಲ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ इधर बीच देखने का सिटिंग प्लेस नहीं है ना? बीच देखने का सिटिंग प्लेस हाँ सिटिंग प्लेस ना पूरा पे सिटिंग प्लेस पूरा इधर ही सिटिंग प्लेस हाँ. टूरिस्ट ज़्यादा किधर ही आता है? टूरिस्ट on the side ज़्यादा दूर है ना? on the beach कितना किलोमीटर? 1 किलोमीटर 1 किलोमीटर. 1 किलोमीटर हाफ किलोमीटर उधर टूरिस्ट ज़्यादा मिलता है. अदर में पूरा टूरिस्ट आएगा, इधर में थोड़ा है. हाँ, इधर फिशिंग करता है क्या? कोई फिशिंग करता है? हाँ मेरा ब्रदर. तुम्हारा ब्रदर? ನೋಡ್ಬೋದು ಇಲ್ಲಿ ಜಾಸ್ತಿ ಜನ ಯಾರು ಟೂರಿಸ್ಟ್ ಬರಲ್ವಂತೆ, ಇಲ್ಲಿ ಸ್ವಲ್ಪ ಜನ ಬರ್ತಾರಂತೆ. ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಹೋದರೆ ಅಲ್ಲಿ ಎಲ್ಲ ಟೂರಿಸ್ಟ್ ಇರ್ತಾರಂತೆ. ಹೋಗೋಣ ನಾವು ಯಾವ ಥರ ಇರುತ್ತೆ ಅಂತ. ನೋಡಿ ಅಲ್ಲಿಂದ ಕುತ್ಕೊಂಡು ನೋಡೋಕ್ಕೆ ಅಂತ ಯಾವ ಥರ ಸಿಟ್ಟಿಂಗ್ ಪ್ಲೇಸ್ ಮಾಡಿದ್ದಾರೆ. ಬಟ್ ಅದು ತುಂಬ ಬಿಸಿಲಿದೆ, ಹೋಗೋಣ ಅಂದ್ಕೊಂಡೆ. ಬಿಸಿಲಿರೋದ್ರಿಂದ ಬೇಡ. ನೀರು ನನ್ನ ಹತ್ರ ತನಕ ಬರೋ ಸಾಧನೆ ಮಾಡಲ್ಲ, ನಾನು ನೀರ ಹತ್ರ ಹೋಗೋ ಸಾಧನೆ ಮಾಡಲ್ಲ. ನೋಡ್ಬೋದು ಯಾವ ಥರ ಬರ್ತಾ ಇದೆ ಅಂತ. ನೋಡ್ಬೋದು ಸ್ನೇಹಿತರೆ ಯಾವ ಥರ ಕಾಣಿಸ್ತಾ ಇದೆ ಬೀಚ್ ಅಂತ. ಇದು ಬಾಲವಕ್ಕಂ ಅಂತ ಬೀಚ್ ಹೆಸರು. ನಾನು ನೀರ ಹತ್ರ ಹೋಗಲ್ಲ, ನನಗೆ ಸ್ವಲ್ಪ ನೀರಂದರೆ ಭಯ ಜಾಸ್ತಿ. ಕಲೆಕ್ಟ್ ಮಾಡ್ತಾ ಇದ್ದೀನಿ. ಆದರೆ ನೋಡ್ಬೋದು ಇದೆಲ್ಲ ಮೀನು ಹಿಡಿಯೋಕ್ಕೆ ಗೋಸ್ಕರ. ನಾನಿರೋದು ಇವಾಗ ಜಾಸ್ತಿ ಸೈಡೆಲ್ಲ ಮೀನು ಹಿಡಿತಾರೆ. ಟೂರಿಸ್ಟ್ ಸೈಡ್ ಬಂದ್ಬಿಟ್ಟು ಆ ಕಡೆ ಟೂರಿಸ್ಟ್ ಜಾಸ್ತಿ ವಿಸಿಟ್ ಮಾಡೋಂಥ ಸೈಡು. ಇದೆಲ್ಲ ಬಂದ್ಬಿಟ್ಟು ಮೀನು ಹಿಡಿಯೋರು ಜಾಸ್ತಿ ಇಲ್ಲೆಲ್ಲ ಇರೋದು. ಅದಕ್ಕೆ ಆ ಕಡೆ ಹೋಗ್ತಾಯಿದ್ದೀನಿ. ನೋಡ್ಬೋದು ನೀರು ಯಾವ ಥರ ಬರ್ತಾ ಇದೆ ಅಂತ. ಈ ಮಧ್ಯಾಹ್ನದಲ್ಲಿ ಸುಂದರವಾದ ದೃಶ್ಯವನ್ನು ನೋಡಲು ಬಂದಿದ್ದೀನಿ. ನೋಡಿ ಈ ಥರ ಕಂಪೆ ಚಿಪ್ಕೊಂಡು ಬಂದು ಮುತ್ತಾದರೂ ಸಿಗಬಾರ್ದಾ? ನೈಟ್ ಸಂಜೆ ಬರಬೇಕು, ಸನ್ಸೆಟ್ ಟೈಮಲ್ಲಿ, ಅವಾಗ ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು ಸಂಜೆನೇ ವಾಪಸ್ ರಿಟರ್ನ್ ಹೋಗೋದ್ರಿಂದ ಇವಾಗ ಬಂದಿದ್ದೀನಿ. ಯಾವ ಥರ ಇದೆ ಕಾಣಿಸ್ತಾ ಇದೆ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಈ ಸುಂದರ ಬೆಳದಿಂಗಳ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ, ಹೃದಯದ ತಾಳದಲ್ಲಿ ಮೌನವೇ ಮಾತೇ ಇಲ್ಲ. ವೀಕ್ಷಕರೇ, ಆರೆಂಜ್ ಬಂದಿದೆ, ಆರೆಂಜ್ ಸಿಕ್ಕಿದೆ ಸಮುದ್ರದಲ್ಲಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಯಾರು ಹಾಕಿದ್ರು ಗೊತ್ತಿಲ್ಲ. ನಾನು ವಾಪಸ್ಸು ಮೀನು ತಿನ್ಲಿ ಅಂತ ಆರೆಂಜ್ನ ಸಮುದ್ರಕ್ಕೆ ಎಸ್ತಾ ಇದ್ದೀನಿ. ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು. ನೋಡ್ಬೋದು ಸ್ನೇಹಿತರೆ, ಇದೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಷ್ಟು ಡೇಂಜರಸ್. ನೋಡ್ಬೋದು ಸ್ನೇಹಿತರೆ, ಸಮುದ್ರ ಹತ್ರ ಒಳ್ಳೆ ವ್ಯೂವಲ್ಲಿ ಕುತ್ಕೊಂಡು ಕ್ಯಾರೆಟ್ ತಂದಿದೆ, ಕ್ಯಾರೆಟ್ ತಿಂತಾ ಇದ್ದೀನಿ. ನೋಡ್ಬೋದು ಇದು ಕಿವಿ ಹಣ್ಣು. ಎಲ್ಲ ಮುಗೀತು. ಇವಾಗ ವಾಪಸ್ಸು ಬಸ್ ಸ್ಟಾಪ್ ಹತ್ರ ಬಸ್ ಹತ್ತಾನ ಅಂತ ಹೋಗ್ತಾ ಇದ್ದೀನಿ. ನಾಡಿನ ಬಸ್ಗಳು, ಆಟೋಗಳು, ಕಾರ್ಗಳು, ಬೈಕ್ಗಳು, ಸ್ಕೂಟಿಗಳು
ಜನರು ನಮ್ಮ ಬಸ್ ಬಂದಿದೆ, ಚೆನ್ನಾಗಿ ಬಾಯ್ ಹೇಳ್ತಾ ನೋಡೋಣ. ನಾನು ನಿನ್ನೆ ಬೆಂಗಳೂರಿಂದ ಬಂದಿರೋ ಬಸ್ಸೇ, ಅವರೇ ಡ್ರೈವರ್ಗಳು ಅವರೇ ಇದ್ದಾರೆ. ನೋಡ್ಬೋದು ನಿನ್ನೆ ಬಂದಿರೋ ಸೀಟೇ ಬುಕ್ ಮಾಡಿದೆ. ನೋಡ್ಬೋದು ಡ್ರೈವರ್ನ ಒಳ್ಳೆ ಸಾಂಗ್ ಹಾಕಿದ್ರು. ಟ್ರಾಫಿಕ್ ನೋಡ್ತಿದ್ದಂಗೆ ಹೇಳ್ಬೋದು. ಬೆಂಗಳೂರು ರೀಚ್ ಆಗಿದ್ದೀನಿ. ಬೆಂಗಳೂರಿಗೆ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.